ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನಗಿನೆಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ ಹಾಕೊಂಡು ಕಾಲೇಜ್ಗೆ ಹೋಗೋದು ಪ್ರತಿದಿನ ಇರುತ್ತೆ ಅಂತ ಇವತ್ತು ಮಾತ್ರ ಟ್ರೆಡಿಷನಲ್ ಆಗಿ ರೆಡಿ ಆದೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಬಿಕಾಸ್ ಟುಡೇ ಇಸ್ ದ ಫ್ರೆಶಸ್ ಡೇ ಫಾರ್ ಅಸ್. ಈ ನಾರ್ಮಲ್ ಡೇ ಮತ್ತೆ ಫ್ರೆಶರ್ಸ್ ಡೇ ವೇರಿಯೇಷನ್ಸ್ ಇರ್ಬೋದೇನೋ, ಅರೆ ನಮ್ಮ ಅಮ್ಮನ ಪ್ರೀತಿಗೆ ವೇರಿಯೇಷನ್ಸ್ ಇಲ್ಲ. ಟೈಮ್ ಹೋಗೈತೆ ಬಿಡಮ್ಮ ಅಂದ್ರು ಮಕ್ಕ ಹೋಗೋದ್ಬಿಟ್ಟು ನಾಷ್ಟ ಮಾಡಿಸ್ಬಿಟ್ಟು ಕಳ್ಸಿದ್ರು. ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ಸರಿ ಅಂದ್ಬಿಟ್ಟು ನಾಷ್ಟ ಎಲ್ಲ ಮಾಡ್ಕೊಂಡು ನಮ್ಮ ನಡೆ ಕಾಲೇಜ್ ಕಡೆ. ಹಾಫ್ ಅನ್ ಅವರ್ ಕಾಯ್ತಾನೆ ಬಸ್ ಸ್ಟ್ಯಾಂಡ್ ಅಲ್ಲಿ. ನಿನ್ನೆನೂ ಹಾಫ್ ಅನ್ ಅವರ್, ಇವತ್ತು ಹಾಫ್ ಅನ್ ಅವರ್, ನಾಳೆಯಿಂದ ಬೇಗ ಬರೋದೇ ಇಲ್ಲ. ನಾವು ಬಸ್ ಸ್ಟ್ಯಾಂಡ್ ರೀಚ್ ಆಗೋಷ್ಟಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ರು. ಚಿನ್ನ ಚಿನ್ನ ಈ ಚಿನ್ನ ಚಿನ್ನ ಇರ್ಕೊಳ್ಳಲ್ಲ, ಬೇಗ ಬರೋ. ಹಾಯ್ ಫ್ರೆಂಡ್ಸ್, ಹೋಗಿ ಪಂಚಾಯತ್ ಎಲ್ಲ ಮಿಂಚ್ತವ್ರೆ. ಮಿಂಚಿಂಗ್ ಮೀನಾಕ್ಷಿ ಗೈಸ್ ಟೈಮ್ ಹೋಗದೆ ಆದ್ರೂ ಮೆತ್ತಗ್ ನಡ್ಕೊ ಹೋಗ್ತಾ ಇದೀವಿ. ನೋಡ್ರಿ ಎಲ್ಲ ಹೆಂಗ್ ಓಡ್ತಾವ್ರಲ್ಲಿ. ದಿವಸ ರಾಮಾಚಾರಿ ಸ್ಟೈಲ್. ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ಯಾವ್ದು ಮೂವಿ ಸೀನ್ ಅದು? ಓಡ್ ಬರ್ತಾ ಹಿಂಗೆ ಲೇಟಾಗಿ ಬಂದ್ವಿ ಅಂದ್ಬಿಟ್ಟು ಆಚೆ ಹಾಕ್ಬಿಟ್ಟವ್ರೆ. ಯೋ ಇವ್ರು ಕಾಲು ಇಟ್ರು ಅಂದ್ರೆ ಅದೇ ರೋಡು. ಈ ನನ್ನ ಮಕ್ಳಿಗೆ ಭಯ ಡಾಟಾ ಬೇರೆ ಕೇಡು. ಇವತ್ತು ಫ್ರೆಶರ್ಸ್ ಡೇ ಅಲ್ಲಿ ನಾನು ಜನಪದ ಸಾಂಗ್ ಆಡ್ತಿದ್ದೆ. ಸೊ ಅದಕ್ಕೋಸ್ಕರ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಪ್ರಾಕ್ಟೀಸ್ ಟೈಮಲ್ಲಿ ಆಡಬೇಕಾದ್ರೆ ಏನೂ ಅನಿಸ್ತಿಲ್ಲ ಗಾಯ್ಸ್, ಆದರೆ ಸ್ಟೇಜ್ ಹದ್ದಾಗಂತೂ ಹೆವಿ ಹಾರ್ಟ್ ಬೀಟ್ ಎಲ್ಲ ಫುಲ್ಲು ರೈಸ್ ಆಗೋಯ್ತು. ಜೊತೆಗೆ ನನಗೆ ಮೊದಲೇ ನಗು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದರಲ್ಲೂ ನನ್ನ ಎದುರುಗಡೆನೇ ನನ್ನ ಫ್ರೆಂಡ್ಸ್ ಬೇರೆ ಕೂತಿದ್ರು. ಅವ್ರ ಮುಖ ನೋಡ್ರೇ ನಗು ಬರ್ತೈತೆ. ನೆಕ್ಸ್ಟು ನಮ್ಮ ಸೀನಿಯರ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಆಡಿದ್ರು. ಫ್ರೆಶರ್ಸ್ ಡೇ ಟೈಮಲ್ಲಿ ಬೇರೆ ಪ್ರೋಗ್ರಾಮ್ ಅಥವಾ ಬೇರೆ ಕ್ಲಾಸ್ ಪ್ರೋಗ್ರಾಮ್ ನಡಿಬೇಕಾದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಅದು ನಮ್ಮ ಜಾಯಮನ್ಕೆ ಅವಮಾನ ಅನ್ನೋ ಮಾತನ್ನ ಸೀರಿಯಸ್ ಆಗಿ ತಗೊಂಡ್ವಿ. ಅವಾಗ ಕ್ರಿಯೇಟ್ ಆಗಿದ್ದೆ ಈ ಸಿಚುವೇಶನ್. ಬಲೂನ್ ಬ್ಲೂ ಮಾಡಿ ಬ್ಲಾಸ್ಟ್ ಮಾಡ್ತೀರಾ, ಬ್ಲಾಸ್ಟ್ ಮಾಡಿದ್ಮೇಲೆ ಹಿಂದೆ ತಿರುಗಬೇಡಿ. ಫ್ರೆಂಡ್ಶಿಪ್ ರಿಲಿಜನ್, ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಗೆಳೆಯ ಸಲಹೆನ ಕೊಟ್ಟಿರ್ತಾನೆ. ಬೆನ್ ಹಿಂದೆ ನಿಂತಿರ್ತಾನೆ, ಕೃಷ್ಣಕ್ಕೆ ಆಗ್ಬರ್ತಾನೆ ಕುಚಿಕು ಗೆಳೆಯ. ಈವೆಂಟ್ ಎಲ್ಲ ಮುಗಿಸ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಫುಡ್ ಕಲೆಕ್ಟ್ ಮಾಡಿಕೊಂಡು ಎಲ್ಲರೂ ಸೇರಿ ಊಟ ಮಾಡಿ ಇಷ್ಟೊಂದು ಚೆನ್ನಾಗಿ ರೆಡಿ ಆದಮೇಲೆ ವೀಡಿಯೋ ಶೂಟ್ಸ್ ಮಾಡಿಲ್ಲ ಅಂದರೆ ಒಬ್ಬ ಕಂಟೆಂಟ್ ಕ್ರಿಯೇಟರಾಗಿ ನನಗೆ ಅವಮಾನ. ಸೊ ವಿಡಿಯೋ ಶೂಟ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೀವು ಯಾರು ಫ್ರೆಶರ್ಸ್ ಇದ್ದರೆ ಫ್ರೆಶರ್ಸ್ ಅಂತ ಕಮೆಂಟ್ ಮಾಡಿ.